ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಟೇಸ್ಟಿಯಾದ ಕ್ಯಾರೆಟ್ ಹಲ್ವಾ. ಈ ಕ್ಯಾರೆಟ್ ಹಲ್ವಾ ಎಷ್ಟು ಟೇಸ್ಟಿಯಾಗಿರುತ್ತೋ ಮಾಡೋದಂತೂ ಅಷ್ಟೇ ಈಸಿ. ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ನೋಟಿಫಿಕೇಷನ್ ಐಕನ್ ಬಟನ್ ಕೂಡ ಟಚ್ ಮಾಡಿ. ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಮೊದಲು ತೊಗೊಂಡಿದ್ದೀನಿ. ಈ ತುಪ್ಪ ಕರಗಿದ ಮೇಲೆ ನಾವು ಕ್ಯಾರೆಟ್ನ ಹುರ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 2 ಕಪ್ಪಿನಷ್ಟು ಕ್ಯಾರೆಟ್ ತುರಿನ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ 1/4 kg ಕ್ಯಾರೆಟನ್ನು ನಾನಿಲ್ಲಿ ಸಿಪ್ಪೆ ತೆಗೆದುಬಿಟ್ಟು ಸಣ್ಣ ತೂತದಲ್ಲಿ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದನ್ನು ತುಪ್ಪದಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ನಾವು ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಹಾಗೆಯೇ ಕ್ಯಾರೆಟ್ ಸ್ವಲ್ಪ ಶ್ರಿಂಕ್ ಆಗಬೇಕು, ಸ್ವಲ್ಪ ಡ್ರೈ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ನೋಡಿ, ಈಗ ಕ್ಯಾರೆಟ್ ತುರಿ ಚೆನ್ನಾಗಿ ಹುರಿದಾಗಿದೆ. ಈಗ 2 ಕಪ್ಪಿನಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾನು ತೊಗೊಂಡಿರೋದು 2 ಕಪ್ಪಿನಷ್ಟು ಕ್ಯಾರೆಟ್ ತುರಿ, ಹಾಗಾಗಿ 2 ಕಪ್ಪಿನಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಇನ್ನೂ ಜಾಸ್ತಿ ಹಾಲು ಹಾಕಿದರೆ ಕ್ಯಾರೆಟ್ ಹಲ್ವಾ ಚೆನ್ನಾಗೇ ಬರುತ್ತೆ. ಇಷ್ಟೇ ಹಾಲು ಹಾಕಬೇಕು ಅಂತ ಏನಿಲ್ಲ. ಕ್ಯಾರೆಟ್ ಹಲ್ವಾಗೆ ಜಾಸ್ತಿ ಹಾಲು ಹಾಕಿದರೆ ಕ್ಯಾರೆಟ್ ಹಲ್ವಾ ಇನ್ನೂ ರಿಚಾಗಿ ಚೆನ್ನಾಗಿ ಬರುತ್ತೆ. ಆದರೆ ಈಕ್ವಲ್ ರೇಷಿಯೋ ತೊಗೊಂಡ್ರೆ ಕ್ಯಾರೆಟ್ ಹಲ್ವಾ ರುಚಿಯಾಗಿರುತ್ತೆ. ನೋಡಿ, ಈಗ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹಾಲು ಕುದಿ ಬಂದಮೇಲೆ ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ಕ್ಯಾರೆಟ್ ತುರಿ ಹಾಲಿನಲ್ಲಿ ಚೆನ್ನಾಗಿ ಬೇಯಬೇಕು. ಹಾಲು ಗಟ್ಟಿಯಾಗಬೇಕು. ಅಲ್ಲಿವರೆಗೆ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಫುಲ್ ಹಾಲು ಇಂಗೋವರೆಗೆ ನಾವು ಇದನ್ನು ಕ್ಯಾರೆಟನ್ನು ಹಾಲಿನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಮಾಡೋದು ತುಂಬಾ ಈಸಿ. ಕೇಸರಿ ಬಾತ್ಗಿಂತನೂ ಇದು ತುಂಬ ಈಸಿ ಕ್ಯಾರೆಟ್ ಹಲ್ವಾ ಮಾಡೋದು. ಸಾಮಾನು ಸಹ ಎಲ್ಲ ಈಸಿಯಾಗಿ ಸಿಗೋವಂಥ ಸಾಮಾನು. ರುಚಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಹಾಲೆಲ್ಲ ಚೆನ್ನಾಗಿ ಇಂಗ್ತಾ ಇದೆ. ಈಗ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ತಾ ಇದ್ದೀನಿ. ಇನ್ನೇನು ಹಾಲು ಇಂಗ್ತಾ ಇದೆ ಅನ್ನೋ ಟೈಮ್ನಲ್ಲಿ ನಾನು ಒಂದು 3-4 ಟೇಬಲ್ ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್. ನಿಮ್ಮ ಹತ್ರ ಇದ್ದರೆ ಇದನ್ನ ಸೇರಿಸಿ. ಕ್ಯಾರೆಟ್ ಹಲ್ವಾ ರಿಚಾಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಹಾಗೇನೂ ಸಹ ಕ್ಯಾರೆಟ್ ಹಲ್ವಾ ರುಚಿಯಾಗಿರುತ್ತೆ. ಇಲ್ಲಾಂದರೆ ಇದ್ರ ಬದಲು ಕಂಡೆನ್ಸ್ ಮಿಲ್ಕನ್ನು ಸಹ ಸೇರಿಸ್ಬೋದು. ಅದು ತುಂಬಾ ರಿಚಾಗಿ ಬರುತ್ತೆ ಕ್ಯಾರೆಟ್ ಹಲ್ವಾ. ಆದರೆ ಕಂಡೆನ್ಸ್ ಮಿಲ್ಕ್ ಸೇರಿಸಿದರೆ ಸ್ವಲ್ಪ ಸಕ್ಕರೆ ಪ್ರಮಾಣನ ನಾವು ಕೊನೆಗೆ ಕಮ್ಮಿ ಹಾಕೋಬೇಕಾಗುತ್ತೆ. ಈಗ ನೋಡಿ, ಎಲ್ಲ ಇಂಗಿದೆ. ಕ್ರೀಮು ಹಾಲು ಎಲ್ಲ ಚೆನ್ನಾಗಿ ಇಂಗಿದೆ, ಸ್ವಲ್ಪ ಡ್ರೈ ಆಗಿದೆ. ಈ ಟೈಮಲ್ಲಿ ನಾನು ಅರ್ಧ ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 2 ಕಪ್ಪು ಕ್ಯಾರೆಟ್ ತುರಿಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇಷ್ಟು ಸಕ್ಕರೆ ಈ ಕ್ಯಾರೆಟ್ ಹಲ್ವಾಗೆ ರುಚಿಯಾಗಿರುತ್ತೆ. ಜಾಸ್ತಿ ಸಕ್ಕರೆ ಹಾಕಿದರೆ ಅಷ್ಟು ರುಚಿಯಾಗಿರಲ್ಲ, ಸ್ವಲ್ಪ ಸಿಹಿ ಅನಿಸುತ್ತೆ. 2 ಕಪ್ಪುಗೆ ಅರ್ಧ ಕಪ್ಪಿನಷ್ಟು ಸಕ್ಕರೆ ಕರೆಕ್ಟಾಗಿರುತ್ತೆ. ನಿಮಗೆ ತುಂಬ ರುಚಿ ಬೇಕು, ಸಕ್ಕರೆ ಬೇಕು, ಜಾಸ್ತಿ ಸಿಹಿ ಬೇಕು ಅಂತ ಅಂದರೆ ನೀವು ಸಕ್ಕರೆ ಪ್ರಮಾಣನ ಜಾಸ್ತಿ ಮಾಡ್ಕೋಬಹುದು. ನೋಡಿ, ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ, ಸಕ್ಕರೆ ಕರಗ್ದ ಹಾಗೆ. ಅದು ಸಹ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದರಲ್ಲಿ ನೀರೆಲ್ಲ ಸ್ವಲ್ಪ ಗಟ್ಟಿ ಆಗಬೇಕು, ಸಕ್ಕರೆ ಪಾನಕ ಗಟ್ಟಿ ಆಗಬೇಕು. ಅಲ್ಲಿವರೆಗೆ ನಾವು ಇದನ್ನ ಹುರ್ಕೋಬೇಕಾಗುತ್ತೆ. ನೋಡಿ, ಈಗೆಲ್ಲ ಗಟ್ಟಿ ಆಗ್ತಾ ಬರ್ತಾ ಇದೆ. ಹಲ್ವಾ ಸ್ಟೇಜಿಗೆ ಇದು ರೀಚ್ ಆಗ್ತಾ ಇದೆ. ನೋಡಿ, ಎಲ್ಲ ಕ್ಯಾರೆಟ್ ಎಲ್ಲ ಉಂಡುಂಡೆ ಆಗಿ ಬರುತ್ತೆ. ಆ ಸ್ಟೇಜ್ವರೆಗೂ ನಾವು ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈಗೆಲ್ಲ ಉಂಡುಂಡೆ ಆಗಿ ಒಂದು ಗುಡ್ಡೆ ಥರ ಬರಬೇಕು, ಒಂಥರ ಮುದ್ದೆ ಥರ ಬರಬೇಕು. ಅಲ್ಲಿವರೆಗೆ ನಾವು ಇದನ್ನು ಹಲ್ವನ ಹೀಗೆ ಮಧ್ಯದಲ್ಲಿ ಕೈ ಆಡಿಸ್ತಾ ಇರಬೇಕು. ನೋಡಿ, ಈಗೆಲ್ಲ ಆಲ್ಮೋಸ್ಟ್ ಸಕ್ಕರೆ ಎಲ್ಲ ಗಟ್ಟಿಯಾಗಿದೆ, ಪಾನಕ ಥರ ಆಗಿದೆ. ಈಗ ಸ್ಪೂನಲ್ಲಿ ಇಟ್ಕೊಂಡು ಬಿಡಿಸಿದರೆ ಈ ಥರ ಬೀಳಬೇಕು, ಆಗ ಕರೆಕ್ಟ್ ಸ್ಟೇಜ್ ಆಗಿದೆ ಅಂತ. ಈಗ ನಾವು ಡ್ರೈ ಫ್ರೂಟ್ಸ್ನ ಹಲ್ವಕ್ಕೆ ಸೇರಿಸೋಣ. ಇಲ್ಲಿ 2 ಸ್ಪೂನಷ್ಟು ತುಪ್ಪ ಸೇರಿಸಿದ್ದೀನಿ. ತುಪ್ಪ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕೋಬೋದು, ಬೇಡ ಅಂದರೆ ಕಮ್ಮಿ ಹಾಕೋಬೋದು. ಹೇಗೆ ಹಾಕಿದರೂ ಇದು ಕ್ಯಾರೆಟ್ ಹಲ್ವಾದಲ್ಲಿ ಹಾಲಿನಲ್ಲಿ ಬೆಂದಿರೋದ್ರಿಂದ ಚೆನ್ನಾಗಿ ಬರುತ್ತೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಬೀಜನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಗೋಡಂಬಿ ಬೀಜ ಸ್ವಲ್ಪ ಕೆಂಪಗಾದ್ಮೇಲೆ ನಾವು ಒಣ ದ್ರಾಕ್ಷಿನ ಸೇರಿಸ್ಕೊಳ್ಳೋಣ. 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿನ ನಾನಿಲ್ಲಿ ಸೇರಿಸಿದ್ದೀನಿ. ನಿಮಗೆ ಇಷ್ಟ ಬಂದಂಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಸೇರಿಸ್ಕೋಬಹುದು. ಇಲ್ಲಿ ಈಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ. ಇದನ್ನು ತುಪ್ಪದ ಸಮೇತ ನಾವು ಹಲ್ವಾಗೆ ಹಾಕ್ಬಿಡೋಣ, ಮಿಕ್ಸ್ ಮಾಡಿಬಿಡೋಣ. ತುಪ್ಪ ಇನ್ನೂ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈ ಕ್ಯಾರೆಟ್ ಹಲ್ವಾನ ನಾವು ಹೇಗೆ ಬೇಕಾದ್ರೂ ತಿನ್ಬೋದು, ಕೋಲ್ಡಾಗೂ ತಿನ್ಬೋದು. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ತುಂಬಾ ರುಚಿಯಾಗಿರುತ್ತೆ. ಹಾಗೆ ವೆನಿಲಾ ಐಸ್ ಕ್ರೀಮ್ ಜೊತೆ ಕ್ಯಾರೆಟ್ ಹಲ್ವಾ ಸೂಪರ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಾಡೋದಂತೂ ತುಂಬಾ ಈಸಿ. ನೋಡಿ, ಟೇಸ್ಟಿಯಾದ ರಿಚ್ ಆದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ.
ಈ ರೆಸಿಪಿನ ಫಾಲೋ ಮಾಡಿ ಕ್ಯಾರೆಟ್ ಹಲ್ವಾ ಮಾಡಿದರೆ ಖಂಡಿತವಾಗ್ಲೂ ಸ್ವೀಟ್ ಶಾಪಲ್ಲಿ ಸಿಗುತ್ತಲ್ಲ ಕ್ಯಾರೆಟ್ ಹಲ್ವಾ, ಅದೇ ರೀತಿ ಕ್ಯಾರೆಟ್ ಹಲ್ವಾ ಮಾಡ್ಬೋದು. ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ರಿಚಾಗಿ ಕ್ಯಾರೆಟ್ ಹಲ್ವಾನ ನಾವು ರೆಡಿ ಮಾಡಿಬಿಡ್ಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ರೈಟ್ ಸೈಡ್ ಅಡುಗೆ ಸಾಧನ ಲೋಗೋ ಬರ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿ ನೋಟಿಫಿಕೇಷನ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಾಟ್ಸಪ್ನಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.